ಎಲ್ಲರೂ ನಮ್ಮನ್ನು ಕೊಂಡಾಡೋದು ಸಾಧ್ಯ ಇಲ್ಲ. ಎಲ್ಲ ಕಡೆ ನಮಗೆ ಆದರ ಸಿಗೋದು ಸಾಧ್ಯ ಇಲ್ಲ. ಇದು ಸ್ಪಷ್ಟ ಗೊತ್ತಿದ್ದರೂ ಸಹಿತ ಮನುಷ್ಯನಿಗೆ ಒಂದಿಷ್ಟು ಕನಸ, ನನ್ನ ಹೆಸರ ಜಗತ್ತಿನಲ್ಲೆಲ್ಲ ಹರಬೇಕು, ನಾನು ಎಲ್ಲಿ ಎಲ್ಲಿ ಹೋಗ್ತೇನೆ ಅಲ್ಲಿ ಗೌರವ ವ್ಯಕ್ತ ಆಗಬೇಕು. ಹಿಂಗೆ ಬಯಸಿದ ಬಯಕೆ ತಯಾರಾಯಿತು ಉದ್ದಾಲಕನ ಮನಸ್ಸಿನೊಳಗೆ. ಇಂಥ ಬಯಕೆಯನ್ನು ಪೂರೈಸೋದಕ್ಕಾಗಿ ಹೊರಟ ನಮ್ಮ ಬಯಕೆಗಳು ಇಂಥ ಬಯಕೆಗಳು ಅಂದರೆ ಜನರ ಪ್ರೇಮವನ್ನು ಗಳಿಸುವಂಥ ಬಯಕೆ ಒಂದು ತಯಾರಾಯಿತು ಅಂದರೆ ಆ ಬಯಕೆಯನ್ನು ಈಡೇರಿಸಬೇಕಾದರೆ ಒಂದು ಮಾರ್ಗ, ಅದು ಬಹಳ ಮಹತ್ವದ ಮಾರ್ಗ. ಎಲ್ಲರೂ ಅಥವಾ ಹೆಚ್ಚು ಜನ ನಮ್ಮನ್ನು ಪ್ರೀತಿಸಬೇಕು ಅಂತ ನಾವು ಇಚ್ಛೆ ಪಟ್ಟರೆ ನಾವೇನು ಮಾಡಬೇಕಾಗ್ತದೆ? ಅದನ್ನು ಸಂಶೋಧನಾ ಮಾಡಿದ್ರು. ಅದು ಮನಃಶಾಸ್ತ್ರ. ನನ್ನನ್ನು ನೀವು ಪ್ರೀತಿಸಬೇಕಾದರೆ ನಾನೇನು ಮಾಡಬೇಕಾಗ್ತದೆ? ಜಗತ್ತು ಹೆಚ್ಚು ನನಗೆ ಮರ್ಯಾದೆ ಕೊಡಬೇಕಾದರೆ ನಾನೇನು ಮಾಡಬೇಕಾಗ್ತದೆ? ಅದಕ್ಕೊಂದು ಸೂತ್ರ. ಏನು ಮಾಡಬೇಕು ಅಂದರೆ, ನಾನು ಏನನ್ನ ಜಗತ್ತಿನಿಂದ ಬಯಸ್ತೇನೆ ಅದನ್ನು ಜಗತ್ತಿಗೆ ಮಾಡಬೇಕು. ಜಗತ್ತು ನನ್ನನ್ನು ಪ್ರೀತಿಸಲಿ ಅಂತ ನಾನು ಇಚ್ಛೆ ಪಟ್ಟರೆ ನಾನು ಜಗತ್ತನ್ನು ಪ್ರೀತಿಸು. ನಾನು ಕೊಡಬೇಕು, ನನ್ನ ಹೃದಯವನ್ನು ಸ್ವಲ್ಪ ಹಂಚಿಕೋಬೇಕು. ಹೃದಯದ ಸುಂದರ ಭಾವನೆಗಳನ್ನು ಜಗತ್ತಿಗೆ ನೀಡಬೇಕು. ನನ್ನ ಸಂಪತ್ತನ್ನು ಜಗತ್ತಿಗೆ ಕೊಡಬೇಕು. ಯಾವುದಕ್ಕೆ ನಾನು ನನ್ನ ಜೀವನದಲ್ಲಿ ಅತ್ಯಂತ ಮಹತ್ವ ಕೊಡ್ತೇನೆ ಅಂಥ ವಸ್ತುವನ್ನು ಸುತ್ತಲಿದ್ದವರು ಕೂಡ ಯಾವಾಗ ಹಂಚಿಕೋತೀನಲ್ಲ ಆವಾಗ ಜನ ನಮ್ಮನ್ನು ಹಚ್ಚಿಕೋತಾರೆ. ಇದು ಮನಃಶಾಸ್ತ್ರ, ಭಾರತೀಯ ಮನಃಶಾಸ್ತ್ರ. ಒಂದು ಕಪ್ಪ ನೀರು ಹಾಕಿದರೆ ಒಂದು ಬಳ್ಳಿ ನನಗೊಂದು ಹೂವು ಕೊಡ್ತು. ಭೂಮಿಯಲ್ಲಿ ನನ್ನದೊಂದಿಷ್ಟು ಬೆವರ ಸುರಿಸಿದರೆ ಭೂಮಿ ನನ್ನ ಕಿಸೆಯನ್ನು ತುಂಬುತ್ತದೆ, ಸಂಪತ್ತನ್ನು ಕೊಡ್ತದೆ ಅಲ್ಲವೇನು? ನಾನೊಂದಿಷ್ಟು ದೃಷ್ಟಿಯನ್ನು ಹೊರಗೆ ಹರಿಸಿದರೆ ಬೆಳಕ ಕಣ್ಣೊಳಗೆ ಕಾಣಿಸ್ತದೆ, ಕಣ್ಣೊಳಗೆ ಪ್ರವೇಶ ಮಾಡ್ತದೆ. ಏನು